ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಉದ್ಯಮಿ ಸಿಜೆ ರಾಯ್ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಕಾರಣ ಇರಬಹುದು ಅನ್ನೋದು ಇನ್ನೂ ಕೂಡ ನಿಗೂಢವಾಗಿದೆ. ಈ ನಡುವೆ ಸಿಜೆ ರಾಯ್ ಅವರಿಗೆ ಮಾನಸಿಕ ಒತ್ತಡ ಮತ್ತು ಖಿನ್ನತೆ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂದ್ರೆ ಆತ್ಮಹತ್ಯೆಯ ಹಿಂದಿನ ದಿನ ಮನೋವೈದ್ಯರನ್ನ ರಾಯ್ ಅವರು ಭೇಟಿಯಾಗಿದ್ರಂತೆ. ಜಯನಗರದ 8ನೇ ಬ್ಲಾಕ್ನಲ್ಲಿರುವಂತಹ ಮನೋವೈದ್ಯ ಆಸ್ಪತ್ರೆಗೆ ಭೇಟಿ ಕೊಟ್ಟು ಕೌನ್ಸಿಲಿಂಗ್ ಅನ್ನ ಪಡೆದಿದ್ರಂತೆ. ರಾಯ್ ಅವರು ಸಾಕಷ್ಟು ಮಾನಸಿಕ ಒತ್ತಡ ಮತ್ತು ಖಿನ್ನತೆಯಿಂದ ಬಳಲ್ತಾ ಇದ್ರಂತೆ. ಒತ್ತಡದ ಬಗ್ಗೆ ನೋವನ್ನ ಕೂಡ ಹಂಚಿಕೊಂಡಿದ್ರಂತೆ. ಸಾಮಾಜಿಕ ಜಾಲತಾಣದಲ್ಲಿ ಲೈಫ್ ಬಗ್ಗೆ ಪದೇ ಪದೇ ಮಾತನಾಡ್ತಾ ಇದ್ರು. ಅದರ ಜೊತೆಗೆ ಸಾವಿನ ಕುರಿತು ಸಿನಿಮಾ ನಿರ್ಮಾಣ ಮಾಡೋದಕ್ಕೂ ಕೂಡ ರಾಯ್ ಅವರು ನಿರ್ಧರಿಸಿದ್ರು ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಮಾನಸಿಕ ಒತ್ತಡ ಎಲ್ಲಿಯೋ ಹೊರ ಹಾಕದೆ ಮೇಲ್ನೋಟಕ್ಕೆ ನಗ್ನಗ್ತಾನೆ ಇರ್ತಾ ಇದ್ರು ಅನ್ನೋದು ಕೂಡ ಇದೀಗ ಕಂಡು ಬರ್ತಾ ಇದೆ. ಆದರೆ ಇದೆಲ್ಲವನ್ನ ತಡೆದುಕೊಳ್ಳದೆ ಕೊನೆಗೆ ಆತ್ಮಹತ್ಯೆಯ ಹಾದಿ ತುಳಿದಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿನಯ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ವಿನಯ್, ಒಂದು ಕಡೆ ರಾಯ್ ಅವರ ಆತ್ಮಹತ್ಯೆಯ ಸುತ್ತ ಅನುಮಾನದ ಹುತ್ತಗಳೇ ಬೆಳ್ಕೊಂಡಿದೆ. ಈ ನಡುವೆ ಒಬ್ಬ ವ್ಯಕ್ತಿಗೆ ಮಾನಸಿಕ ನೆಮ್ಮದಿ ಇಲ್ಲ ಅಂದ್ರೆ ಇದೊಂದೇ ಸಾವೇ ದಾರಿ ಅನ್ನೋ ನಿರ್ಧಾರಕ್ಕೆ ಬರ್ತಾರಲ್ಲ, ಅದಕ್ಕೆ ರಾಯ್ ಅವರು ಕೂಡ ಇದೀಗ ಎಕ್ಸಾಂಪಲ್ ಆಗಿ ನಿಂತ್ಕೊಂಡ್ಬಿಟ್ರಾ ಅಂತ. ಮಧುಶ್ರೀ, ಸದ್ಯಕ್ಕೆ ಖ್ಯಾತ ಉದ್ಯಮಿ ಸಾವಿರಾರು ಕೋಟಿ ಒಡೆಯ ಸಿಜೆ ರಾಯ್ ಅವರ ಆತ್ಮಹತ್ಯೆ ಪ್ರಕರಣ ಏನಿದೆ, ಇದು ನಿಜಕ್ಕೂ ಕೂಡ ದಿನದಿಂದ ದಿನಕ್ಕೆ ಹೆಚ್ಚು ಕುತೂಹಲವನ್ನ ಮತ್ತು ಕಾರಣವನ್ನ ಹುಟ್ಟಾಕಿತ್ತು. ಯಾಕಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಾಗಿರ್ಬೋದು ಮತ್ತು ಜನರ ಮನಸ್ಸಲ್ಲಿ ಇಷ್ಟು ಆಸ್ತಿ, ಹಣ, ಸಂಪತ್ತು ಇದ್ರೂ ಕೂಡ ಈ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕಾದ್ರೂ ಕಾರಣ ಏನ್ ಸಮಸ್ಯೆ ಇತ್ತು ಈ ವ್ಯಕ್ತಿಗೆ ಅನ್ನೋಂತಹ ಸಾಕಷ್ಟು ವಿಚಾರಗಳು ಈಗಾಗಲೇ ಚರ್ಚೆಗೆ ಬರ್ತಾ ಇದೆ. ಇನ್ನು ಸರ್ಕಾರ ಕೂಡ ತನಿಖೆಯನ್ನ ಮಾಡ್ತಾ ಇದೆ. ಆದ್ರೆ ಸದ್ಯಕ್ಕೆ ಈ ಒಂದು ವಿಚಾರವನ್ನ ಬೆನ್ನತ್ತಿರುವಂತಹ ಟಿವಿನಗೂ ಕೂಡ ಕೆಲವೊಂದಿಷ್ಟು ಸ್ಫೋಟಕ ಮಾಹಿತಿಗಳು ಸಿಗ್ತಾ ಇದೆ. ಯಾಕೆಂದ್ರೆ ಸಿಜೆ ರಾಯ್ ಅವರಿಗೆ ಕೆಲವೊಂದಿಷ್ಟು ದಿವಸಗಳಿಂದಲೂ ಕೂಡ ಮಾನಸಿಕ ಒತ್ತಡ ಮತ್ತು ಖಿನ್ನತೆಯಿಂದ ಬಳಲ್ತಾ ಇದ್ರು. ಅದರಲ್ಲೂ ಪ್ರಮುಖವಾಗಿ ಹಿಡನ್ ಡಿಪ್ರೆಷನ್ ಅಲ್ಲಿ ಇದ್ರು. ಹೆಚ್ಚು ಹೊರನೋಟದಲ್ಲಿ ತಮಗೆ ಆಗ್ತಿರುವಂತಹ ಮಾನಸಿಕ ನೋವುಗಳಾಗಿರ್ಬೋದು, ಖಿನ್ನತೆಗಳಾಗಿರ್ಬೋದು, ತಾವು ಪಡ್ತಿರುವಂತಹ ಸಮಸ್ಯೆಗಳನ್ನ ಹೊರಗೆ ತೋರಿಸ್ತಾ ಇರಲಿಲ್ಲ. ಆದ್ರೆ ಮನಸ್ಸಲ್ಲಿನೇ ಸಾಕಷ್ಟು ಸಮಸ್ಯೆಗಳನ್ನ, ಒತ್ತಡಗಳನ್ನ ಅನುಭವಿಸ್ತಾ ಇದ್ರು. ಆದ್ರೆ ಯಾವ ತರದ ಒತ್ತಡ ಇತ್ತು, ಯಾರಿಂದ ಒತ್ತಡ ಇತ್ತು, ಯಾವೆಲ್ಲ ವಿಚಾರಗಳ ಬಗ್ಗೆ ಅವರಿಗೆ ಸಾಕಷ್ಟು ಸ್ಟ್ರೆಸ್ ಆಗ್ತಾ ಇತ್ತು, ಯಾಕೆ ಈ ರೀತಿಯಾಗಿ ಅವರು ಒತ್ತಡಕ್ಕೆ ಒಳಗಾಗಿದ್ರು ಅನ್ನೋ ವಿಚಾರವನ್ನ ವೈದ್ಯರು ಸದ್ಯಕ್ಕೆ ಹಂಚ್ಕೊಳ್ತಾ ಇಲ್ಲ. ಯಾಕೆಂದ್ರೆ ಅವರ ಗೌಪ್ಯತೆ ಆಗಿರ್ಬೋದು ಮತ್ತು ಅವರ ಮಾಹಿತಿಯನ್ನ ಹೈಡ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಕೆಲವೊಂದಿಷ್ಟು ವಿಚಾರಗಳನ್ನ ವೈದ್ಯರು ತಮ್ಮ ಬಳಿ ಇಟ್ಕೊಳ್ತಾ ಇದ್ದಾರೆ. ಅದನ್ನ ಮುಕ್ತವಾಗಿ ಹಂಚ್ಕೊಳ್ತಾ ಇಲ್ಲ. ಆದ್ರೆ ಸದ್ಯಕ್ಕೆ ತಾವು ಏನು ಶುಕ್ರವಾರ ಸಿಜೆ ರಾಯ್ ಅವರು ಆತ್ಮಹತ್ಯೆಗೆ ಪ್ರಯತ್ನ ಮಾಡುವ ಹಿಂದಿನ ದಿನವೇ ಜಯನಗರದ ಖ್ಯಾತ ಮನಃಶಾಸ್ತ್ರಜ್ಞರೊಬ್ಬರನ್ನ ಭೇಟಿ ಮಾಡಿದ್ರು. ಅವ್ರ ಹತ್ರನೇ ಅವರು ಸಾಕಷ್ಟು ಬಾರಿ ಕೌನ್ಸಿಲಿಂಗ್ ಅನ್ನ ಕೂಡ ಪಡಿತಾ ಇದ್ರು. ಹಿಂದೆ ಕೂಡ ಸಾಕಷ್ಟು ವಿಚಾರಗಳನ್ನ, ನೋವುಗಳನ್ನ, ತಮಗೆ ಇದ್ದಂತಹ ಸಮಸ್ಯೆಗಳ ಬಗ್ಗೆ ಹೇಳ್ಕೊಳ್ತಾ ಇದ್ರು. ಆದ್ರೆ ಏನು ಘಟನೆ ಆಗಿತ್ತು, ಶುಕ್ರವಾರದ ಘಟನೆ ಏನಿದೆ ಅದರ ಹಿಂದಿನ ದಿನ ಗುರುವಾರ ಜಯನಗರದಲ್ಲಿರುವಂತಹ ಮನಃಶಾಸ್ತ್ರದ ತಜ್ಞರ ಒಂದು ಆಸ್ಪತ್ರೆಗೆ ಭೇಟಿ ನೀಡಿದ್ರು. ಅವರ ಬಳಿ ಕೌನ್ಸಿಲಿಂಗ್ ಅನ್ನು ಕೂಡ ಪಡೆದುಕೊಂಡಿದ್ರು. ಇದಾದ ಬಳಿಕ ಮರುದಿನವೇ ಅವರು ಕೇವಲ 15 ನಿಮಿಷಗಳಲ್ಲಿ ಇಂಥ ಒಂದು ಗನ್ ಶಾಟ್ ಅನ್ನು ಫೈರ್ ಮಾಡಿಕೊಳ್ಳುವಂತಹ ವಿಚಾರಕ್ಕೆ ಹೋಗಿದ್ದಾರೆ ಅನ್ನುವಂಥದ್ದು ದೊಡ್ಡ ಚರ್ಚೆ ಕಾರಣ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಅವರಿಗಿದ್ದಂತಹ ಕೆಲವೊಂದಿಷ್ಟು ಒತ್ತಡಗಳು, ಸಮಸ್ಯೆಗಳು ಕೂಡ ಕಾರಣ ಆಗಿತ್ತು ಅನ್ನೋ ವಿಚಾರವನ್ನ ಕೂಡ ಈಗ ತಿಳಿದು ಬರ್ತಾ ಇದೆ. ಇನ್ನು ರಾಯ್ ಅವರು ಕೆಲವೊಂದಿಷ್ಟು ಸಾಮಾಜಿಕ ಜಾಲತಾಣಗಳನ್ನ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಲೈಫು, ನಾಳೆ ಏನು ಯಾರಿಗೆ ಹಣ ಇರುತ್ತೋ ಅಥವಾ ಹೇಗಿರುತ್ತೆ ಅನ್ನೋದು ಗೊತ್ತಿಲ್ಲ, ಲೈಫನ್ನ ಇವತ್ತು ಜೀವಿಸಬೇಕು, ಇವತ್ತು ಎಂಜಾಯ್ ಮಾಡಬೇಕು ಅಂತ ಅವರ ಹೇಳಿಕೆಗಳಾಗಿರ್ಬೋದು. ಜೊತೆಗೆ ಅವರು ಒಂದು ಸಿನಿಮಾಕ್ಕೂ ಕೂಡ ಪ್ರೊಡ್ಯೂಸ್ ಮಾಡೋದಕ್ಕೆ ಮುಂದಾಗಿದ್ರು. ಅದು ಸಾವಿನ ಹುತ್ತದ ಅಥವಾ ಸಾವಿನ ಮತ್ತು ಈ ತರದ ವಿಚಾರಗಳನ್ನು ಕುರಿತು ಇಟ್ಟುಕೊಂಡಿರುವಂತಹ ಸಿನಿಮಾ. ಅದಕ್ಕೂ ಕೂಡ ಅವರು ಪ್ರೊಡ್ಯೂಸರ್ ಆಗಿ ಮುಂದೆ ಬಂದಿದ್ರು ಅನ್ನೋ ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ಮನಃಶಾಸ್ತ್ರಜ್ಞರು ಕೂಡ ಹೇಳುವಂಥದ್ದೇನೆಂದ್ರೆ ಈ ಆಲೋಚನೆಗಳಾಗಿರ್ಬೋದು ಅಥವಾ ಇಂತಹ ಥಾಟ್ ಪ್ರೊಸೆಸ್ ಏನಿಂಗಿದೆ, ಇದು ಅವನ ಮಾನಸಿಕ ಖಿನ್ನತೆಯನ್ನು ಒಳಪಟ್ಟಂತ ವ್ಯಕ್ತಿ ಪದೇ ಪದೇ ಆ ವಿಚಾರಗಳ ಬಗ್ಗೆ ಹೊರ ಹಾಕ್ತಾ ಇರ್ತಾರೆ. ಯಾಕೆಂದ್ರೆ ಏಕಾಏಕಿ 15 ನಿಮಿಷದಲ್ಲೇ ಒಂದು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಆಲೋಚನೆ ಆಗಿರ್ಬೋದು ಅಥವಾ ಪ್ರಕ್ರಿಯೆ ಅಷ್ಟು ಸುಲಭದ ಮಾತಲ್ಲ. ಯಾಕೆಂದ್ರೆ ಆ ತರದ ಒಂದು ಥಾಟ್ ಪ್ರೊಸೆಸಿಂಗ್ ಇರುತ್ತೆ. ಯಾರಿಗೂ ಆಲೋಚನೆ ಬಂದ ತಕ್ಷಣ ಇಂತಹ ಸಾಹಸಕ್ಕೆ ಆಗಲಿ ಅಥವಾ ಇಂತಹ ಒಂದು ದೃಢ ನಿರ್ಧಾರಕ್ಕೆ ಬರೋದಿಲ್ಲ. ಹೀಗಾಗಿ ಅವರು ಸಾಕಷ್ಟು ಹಿಂದಿನಿಂದನೂ ಕೂಡ ಇಂತಹ ಒಂದು ವೇದನೆಯನ್ನ, ಮಾನಸಿಕ ಸಮಸ್ಯೆಯನ್ನ, ಒತ್ತಡದಿಂದ ಬಳಲ್ತಾ ಇರ್ತಾರೆ. ಅದು ಒಂದು ದಿನ ಕಂಟ್ರೋಲ್ ಆಗದೆ ಇದ್ದಂತ ಸಂದರ್ಭದಲ್ಲಿ ಕೊನೆಯದಾಗಿ ನನಗೆ ಸಾವೇ ಗತಿ ಅನ್ನುವಂತಹ ಪ್ರಯತ್ನಕ್ಕೆ ಕೈ ಹಾಕ್ತಾರೆ. ಅಂತಹ ಒಂದು ಪ್ರಯತ್ನಕ್ಕೆ ಸಿಜೆ ರಾಯ್ ಬಲಿಯಾದ್ರ ಅನ್ನೋ
ಅನ್ನುವಂಥ ವಿಚಾರ ಈಗ ತಿಳಿದು ಬರ್ತಾ ಇದೆ. ಸಾಕಷ್ಟು ವಿಚಾರಗಳನ್ನು ಬೆನ್ನಹತ್ತಂತ ಸಂದರ್ಭದಲ್ಲಿ ಮಾನಸಿಕ ತಜ್ಞರ ಹತ್ರ ಪ್ರತಿ 2 ವಾರ 3 ವಾರಗಳಿಗೆ ಅವರು ಕೌನ್ಸಿಲಿಂಗ್ ಅನ್ನು ಪಡೆದುಕೊಳ್ತಾ ಇದ್ರು. ತಮಗಿರುವಂತಹ ಸಮಸ್ಯೆಗಳ ಒತ್ತಡಗಳ ನಿವಾರಣೆಗಳ ಬಗ್ಗೆ ಅವರು ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ರು. ಆದ್ರೆ ಇದನ್ನ ಕಂಟ್ರೋಲ್ ಆಗದೆ ಸಿ.ಜೆ. ರಾಯ್ ತಮ್ಮ ಮಾನಸಿಕ ಒತ್ತಡ ಅಥವಾ ಸ್ಟ್ರೆಸ್ಗಳಿಗೆ ಬಲಿಯಾದರು ಅನ್ನುವಂಥ ವಿಚಾರ ಕೂಡ ತಿಳಿದು ಬರ್ತಾ ಇದೆ. ಮಧುಶ್ರೀ, ಇನ್ನೊಂದು ಪ್ರಮುಖವಾಗಿ ಈ ಒತ್ತಡ ಯಾವ ಕಾರಣದಿಂದ ಆಗಿತ್ತು, ಜೊತೆಗೆ ಯಾಕೆ ಅವರು ಖಿನ್ನತೆಯಿಂದ ಬಳಲ್ತಾ ಇದ್ರು ಅನ್ನೋ ವಿಚಾರ ಇನ್ನೂ ತಿಳಿದು ಬರಬೇಕಿದೆ. ಧನ್ಯವಾದ ವಿನಯ್ ತಮ್ಮ ಮಾಹಿತಿಗಾಗಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.